ಹಲೋ ಫ್ರೆಂಡ್, ವೆಲ್ಕಮ್ ಟು ಮೈ ಬ್ಲಾಗ್. ಇದು ಸಂಡೇ ಒಂದು ವ್ಲಾಗ್ ಆಗಿದೆ. ಇವತ್ತು ನಾವೆಲ್ಲ ರೆಡಿ ಆಗಿ ಚರ್ಚಿಗೆ ಹೋಗಿ ಬಂದ್ರಿ. ನೆಕ್ಸ್ಟ್ ಈವ್ನಿಂಗ್ ಏನೆಲ್ಲ ಮಾಡ್ತಾ ಇದ್ದಾರೆ ನೋಡಿ. ನನ್ನ ಮಕ್ಕಳು ಇಬ್ಬರು ಕೂತ್ಕೊಂಡು ಮಮ್ಮಿ ಇವತ್ತು ಸಂಡೇ ಅಲ್ಲ, ಹಾಗಾಗಿ ನಾವು ಅಡುಗೆ ಪ್ರಿಪೇರ್ ಮಾಡ್ತೀರಿ ಮಮ್ಮಿ, ನಮ್ಗೆ ಹೇಳ್ಕೊಡ್ರಿ ಅಂತ ಹೇಳ್ತಾ ಇದ್ರು. ಇಲ್ಲಿ ನೋಡಿ. ಮಮ್ಮಿ, ನಂಗೂ ಮತ್ತೆ ಅಕ್ಕ ಅಡುಗೆ ಮಾಡೋದು ಹೆಂಗಂತ ಕಲ್ಕೊಡ್ತೀಯ ಪ್ಲೀಸ್? ನನ್ನ ಮಕ್ಕಳಿಬ್ರು ನೋಡಿ, ಇಲ್ಲಿ ಪ್ರಾರ್ಥನಾ ಪ್ರಫುಲ್ಲ ಇಬ್ಬರು ಸಹ, ಅವಳು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬಿಡಿಸ್ತಿದ್ದಾಳೆ, ಇವಳು ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದಾಳೆ. ನಾನು ಸಹ ಕೂತ್ಕೊಂಡಿದ್ದೀನಿ. ಆದರೂ ನೋಡ್ರಿ, ಇಬ್ಬರು ಹೆಣ್ಮಕ್ಳು ಇರೋವಂಥವರು ತುಂಬ ಭಾಗ್ಯವಂತರಲ್ಲ. ತಂದೆ ತಾಯಿಗೆಲ್ಲ ಸಹ ಅವರು ಮಾಡೋದಕ್ಕೆ ಇಷ್ಟಪಡ್ತಾರಲ್ಲ, ಅಡುಗೆ ಎಲ್ಲ ಮಾಡಬೇಕು ಅಂತ ಸ್ವಲ್ಪ ಹೆಲ್ಪ್ಫುಲ್ಲಾಗಿರುತ್ತೆ. ಹಾಗಾಗಿ ನಾನು ಇವತ್ತು ಸಂಡೇ ಸ್ವಲ್ಪ ಬ್ಯುಸಿ ಅಲ್ಲ, ಮನೆಯಲ್ಲಿ ಮಕ್ಕಳೆಲ್ಲ ಇರ್ತಾರೆ, ಅಡುಗೆ ಎಲ್ಲ ಮಾಡ್ತಾ ಇರಬೇಕು 3 ಹೊತ್ತೂ. ಹಾಗಾಗಿ ಮಕ್ಕಳು ನಾವು ಸಹಾಯ ಮಾಡ್ತೀರಿ ಅಂತ ಹೇಳಿದಾಗ ನಾನು ಸುಮ್ಮನೆ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ನೋಡಿ. ನನ್ನ ಚಿಕ್ಕ ಮಗಳು ಮತ್ತು ದೊಡ್ಡ ಮಗಳು ಇಬ್ಬರೂ ಸಹ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಮಿಕ್ಸಿಗೆ ಹಾಕೋದಕ್ಕೆ. ಎಲ್ಲ ತೊಳೆದು ನೀಟಾಗಿ ಕಟ್ ಮಾಡಿ ನಾನು ಸಹ ಅವ್ರ ಜೊತೆ ಕೂತ್ಕೊಂಡು ಈ ಥರ ಅಂತ ಹೇಳ್ಕೊಡ್ತಾ ಇದ್ದೆ. ಅವ್ರಿಗೂ ಬರೀ ಮೊಬೈಲ್ಸಲ್ಲೇ ಅವು ಇವು ನೋಡ್ತಾ ಇರ್ತಾರಲ್ಲ, ಹಾಗಾಗಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋ ರೀತಿಯಲ್ಲಿ ನಾನು ಭಾನುವಾರ ಇದ್ದರೆ ಅವ್ರ ಜೊತೆ ಕೂತ್ಕೊಂಡು ಆ ರೀತಿ ಮಾಡ್ತಾ ಇರ್ತೀನಿ. ಇವತ್ತು ನಾನು ನನ್ನ ಮಕ್ಕಳು ಸೇರಿ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀರಿ ನೋಡಿ ಫ್ರೆಂಡ್. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡ್ರಿ. ಇವತ್ತು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಪನ್ನೀರ್ ರೈಸ್ ಮಾಡೋಣ ಅಂಥೇಳಿ, ನಾನು ಹಾಲು ಪ್ಯಾಕೆಟ್ ಇತ್ತು, ಹಾಗಾಗಿ ಅದರಲ್ಲೇ ನಾನು ಪನ್ನೀರ್ ಮಾಡಿದೆ. ಅದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ನೋಡಿರಿ, ಅವರೇ ಮಿಕ್ಸಿ ಎಲ್ಲ ರುಬ್ತಾ ಇದ್ದಾರೆ. ನಾನು ಸಹ ಅಲ್ಲೇ ಹತ್ರ ಇದ್ದೆ, ಮತ್ತು ಎಲ್ಲ ಕಸ ಹೊಡಿತಾ ಇದ್ದಾರೆ ಇಬ್ಬರು ಸಹ. ಎಲ್ಲ ಕ್ಲೀನ್ ಮಾಡಿದ್ರಲ್ಲ, ಆ ಕಸನ ಹೊಡ್ಕೊತಾ ಇದ್ದರು. ಹೀಗೆ ನನ್ನ ಒಂದು ಭಾನುವಾರದ ಒಂದು ಜರ್ನಿ ನನ್ನ ಮಕ್ಕಳ ಜೊತೆ ಸಮಯ ಕಳೆಯೋ ರೀತಿಯಲ್ಲಿ ಆಯಿತು. ನಾನು ನಮ್ಮ ಮನೆಯವರು ಎಲ್ಲರೂ ಸಹ ಊಟ ಮಾಡಿ ಇದ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ಗೆ, ನಮ್ಮ ಒಂದು ಕುಟುಂಬಕ್ಕೆ ನೀವು ಸಪೋರ್ಟ್ ಮಾಡಿ, ಇನ್ನೂ ಯೂಟ್ಯೂಬಲ್ಲಿ ಬೆಳೆಯುವಂತೆ ನೀವು ಸಬ್ಸ್ಕ್ರೈಬ್ ಮಾಡಿ. ಬಾಯ್.